ನಮಸ್ಕಾರ. ಎಷ್ಟೋ ಸತಿ ನೀವು ನೋಡಿದ್ದೀರಾ, ನಮ್ಮ ಜೀವನದಲ್ಲಿ ನಿಂತ ನೀರು ಥರನೇ ಅನ್ಸ್ಬಿಟ್ಟಿರುತ್ತೆ. ಮೇಲೂ ಹೋಗ್ತಾ ಇರಲ್ಲ, ಕೆಳಗೂ ಬರ್ತಾ ಇರಲ್ಲ. ಎಷ್ಟೋ ಸತಿ ನಾವು ಇದ್ದ ಜಾಗದಲ್ಲೇ ಇರ್ತೀವಿ. ಎಲ್ಲರೂ ನಮ್ಮ ಹತ್ರ ಒಂದೇ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ. ಮನೇಲಿ ಅಗೌರವ ಕೊಡ್ತಾ ಇದ್ರೆ ಆಫೀಸಲ್ಲೂ ಅಗೌರವವನ್ನು ಕೊಡ್ತಾ ಇರ್ತಾರೆ. ದುಡ್ಡು ಬಂದರೂ ಕೈಯಲ್ಲಿ ನಿಲ್ತಾ ಇರಲ್ಲ. ಎಷ್ಟೋ ಸತಿ ಅದೇ ಸೇಮ್ ಸಿಚುಯೇಷನ್, ಸೇಮ್ ಪ್ಯಾಟ್ರನ್ ನನ್ನ ಲೈಫಲ್ಲಿ ರಿಪೀಟ್ ಆಗ್ತಾನೇ ಇದೆ. ಏನು ಬದಲಾವಣೆ ಆಗ್ತಾನೇ ಇಲ್ಲ. ಮೊದಲು ನನ್ನ ತಂದೆ ತಾಯಿ ಗೌರವ ಕೊಡ್ತಿರ್ಲಿಲ್ಲ. ಈಗ ನೋಡಿದ್ರೆ ನನ್ನ ಮಕ್ಕಳು ನನಗೆ ಗೌರವ ಕೊಡ್ತಾ ಇಲ್ಲ, ಆಫೀಸಲ್ಲಿ ಗೌರವ ಕೊಡ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಏನು ನನ್ನ ಲೈಫಲ್ಲಿ ಚೇಂಜಸ್ಸೇ ಇಲ್ವಲ್ಲ ಅಂತ ಹೇಳಿದ್ರೆ, ನೋಡಿ, ಚೇಂಜಸ್ ಆರ್ ದ ರೂಲ್ಸ್ ಆಫ್ ನೇಚರ್ ಅಂತ ಹೇಳ್ತಾರೆ. ಬೆಳಗ್ಗೆ ನೋಡಿ, ಬೆಳಗ್ಗೆ ವಾತಾವರಣ ಬೇರೆ ಥರ ಇರುತ್ತೆ. ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬರ್ತಾನೆ, ಸಂಜೆ ಆದರೆ ತಿರ್ಗಾ ತಂಪಾಗುತ್ತೆ, ರಾತ್ರಿ ಆದರೆ ನಮಗೆ ಶಕ್ತಿ ಕಮ್ಮಿ ಆಗುತ್ತೆ, ಮಲಗಬೇಕು ಅನಿಸುತ್ತೆ. ವೆದರು ಹಾಗೆ ಅಲ್ವಾ? ಒಂದ್ಸತಿ ಮಳೆಗಾಲ ಇರುತ್ತೆ, ಒಂದ್ಸತಿ ಚಳಿಗಾಲ ಇರುತ್ತೆ, ಒಂದ್ಸತಿ ಬಿಸಿಲುಗಾಲ ಇರುತ್ತೆ. ಹೀಗೆ ವೆದರು ಕೂಡ ಸಮಯದಿಂದ ಸಮಯಕ್ಕೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಆದರೆ ಮನುಷ್ಯನ ಜೀವನನೂ ಹಾಗೆ. ನಮ್ಗೆ ಯಾವಾಗ ಒಂದೇ ಥರ ಲೈಫ್ ಇರುತ್ತೋ ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ನಮಗೆ ಎಲ್ಲದರಲ್ಲೂ ಬದಲಾವಣೆ ಬೇಕು. ನಾವು ಹಾಕ್ತಕ್ಕಂತಹ ಬಟ್ಟೆಯಿಂದ ಹಿಡಿದು ನಾವಿರ್ತಕ್ಕಂತಹ ವ್ಯಕ್ತಿಗಳಾಗಿರಬಹುದು, ಅಥವಾ ನಾವು ಸಂಪರ್ಕ ಮಾಡತಕ್ಕಂಥ ಫ್ರೆಂಡ್ಸ್ ಆಗಿರಬಹುದು, ಎಲ್ಲರಲ್ಲೂ ವಿಭಿನ್ನತೆಯನ್ನು ನಾವು ಹುಡುಕ್ತಾ ಇರ್ತೀವಿ. ಆ ಬ್ಯೂಟಿನೇ ಹಾಗೆ ಅಲ್ವಾ? ನಾನಿದ್ದ ರೀತಿ ನೀವಿಲ್ಲ, ನಿಮ್ಮ ಅಣ್ಣ ಇದ್ದ ರೀತಿ ನೀವಿಲ್ಲ. ಕೆಲವು ಸತಿ ಟ್ವಿನ್ಸ್ ಆದರೂ ಕೂಡ ಬೇರೆ ಥರ ಬಿಹೇವಿಯರ್ ಇರುತ್ತೆ. ನಮಗೆ ಐಡೆಂಟಿಕಲ್ ಪರ್ಸ್ನಾಲಿಟಿ ಜೊತೆ ಇರ್ಲಿಕ್ಕೆ ಕೂಡ ಸಾಧ್ಯವಿಲ್ಲ. ಹಾಗಿರಬೇಕಾದ್ರೆ ನಮ್ಮ ಜೀವನ ಒಂದೇ ಥರ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗೋದು, ಕೆಲಸ ಮಾಡೋದು, ಹೀಗೆ ಆಟೋ ಪೈಲಟ್ ಮೋಡಲ್ ಹೋದರೆ ನಾವು ಇರಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಇದು ಕೂಡ ಒಂದು ಡಿಪ್ರೆಷನಿಗೆ ಕಾರಣ ಆಗ್ತಾ ಹೋಗುತ್ತೆ. ಆದರೆ ಇದನ್ನು ಹೇಗೆ ಬದಲಾಯಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಾನು ಎಷ್ಟೊಂದು ಸಂಚಿಕೆಯಲ್ಲಿ ಮಾತಾಡಿದ್ದೀನಿ ಮೂಲಾಧಾರ ಚಕ್ರ ಅಂತ. ಏನಿದು ಮೂಲಾಧಾರ ಚಕ್ರ ಅಂತ ಹೇಳಿದ್ರೆ, ಇದು ನಿಮ್ಮ ಬೇಸ್ ಸ್ಪೈನ್ ಕೆಳಗಡೆ ಇರ್ತಕ್ಕಂತಹ ಚಕ್ರ. ಇದು ನಿಮ್ಮ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಗ್ರೋತ್, ಮನಿ ಹಾಗೂ ನಿಮ್ಮ ಕಾನ್ಫಿಡೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಚಕ್ರ. ಯಾವಾಗ ಇದು ಬ್ಲಾಕ್ ಆಗ್ತಾ ಹೋಗುತ್ತೆ, ನಿಮಗೆ ಲೈಫಲ್ಲಿ ಉತ್ಸಾಹ ಇರಲ್ಲ, ಹಣ ಬಂದರೂ ಕೂಡ ನಿಲ್ತಾ ಇರಲ್ಲ, ಕೈಕಾಲು ನೋವು ಬರೋದಾಗಿರಬಹುದು, ಸುಸ್ತಾಗೋದಾಗಿರಬಹುದು, ನಿಮ್ಮ ಮನೇಲೇ ನೀವು ಇಲ್ಲದಿದ್ದ ಹಾಗೆ ಫೀಲ್ ಆಗ್ತಾ ಇರುತ್ತೆ. ನಿಮ್ಗೂ ನೋಡಿ, ಎಷ್ಟೋ ಸತಿ ನಾವು ಮ್ಯಾನಿಫೆಸ್ಟೇಷನನ್ನು ಟ್ರೈ ಮಾಡ್ತೀವಿ, ಎಲ್ಲವನ್ನು ಟ್ರೈ ಮಾಡ್ತೀವಿ, ಆದರೆ ನಮ್ಮ ಜೀವನದಲ್ಲಿ ಯಾಕಪ್ಪ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ನಾನೇನೋ ಒಂದು ಗಿಫ್ಟ್ ಕಳಿಸ್ತೀನಿ, ನೀವು ಮನೇಲಿದ್ರೆ ಅದನ್ನು ಪಿಕ್ ಮಾಡ್ಬೋದು, ಮನೇಲಿ ಇಲ್ಲಾಂದ್ರೆ ಯಾರಿಗೆ ಹೋಗುತ್ತೆ? ಸೆಂಡರಿಗೆ ಹೋಗ್ಬಿಡುತ್ತೆ ಅಲ್ವಾ? ಹಾಗೆ ಅದನ್ನು ತಗೋಬೇಕಾದ್ರೆ ನಮ್ಮ ಜೊತೆಗೆ ನಮಗೆ ಕನೆಕ್ಷನ್ ಇಂಪಾರ್ಟೆಂಟ್. ಆದರೆ ಇದೆಲ್ಲವೂ ನಿಮ್ಮಿಂದನೇ ಶುರು ಆಗುತ್ತೆ. ಹೌದು, ನೋಡಿ, ಎಷ್ಟೋ ಸತಿ ನಾವು ಅನ್ಕೋತೀವಿ, ನನಗೆ ಈ ಕೆಲಸ ಸಿಗಲಿ, ಆಮೇಲೆ ನಾನು ಚೆನ್ನಾಗಿರೋ ಬಟ್ಟೆ ಹಾಕ್ತೀನಿ ಅಂತ. ಮತ್ತು ನಾನಿವತ್ತು ಖುಷಿಯಾಗಿರಬೇಕು ಅಂತ ಹೇಳಿದ್ರೆ, ನನಗೆ ಈ ಅವಳನ್ನ ಒಪ್ಕೊಂಡ್ರೆ ಅಥವಾ ಅವನನ್ನು ಒಪ್ಕೊಂಡ್ರೆ, ನಾನು ಅವ್ರನ್ನ ಮದುವೆ ಆದರೆ, ಇವ್ರನ್ನ ಮದುವೆ ಆದರೆ ಖುಷಿಯಾಗಿರ್ತೀನಿ ಅಂತ ಅನ್ಕೋತೀವಿ. ಪ್ರತಿ ಸತಿ ನಮ್ಮ ಹ್ಯಾಪಿನೆಸ್ಸನ್ನು, ನಮ್ಮ ಜಾಯನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಆದರೆ ನಾಳೆ ನೋಡಿರೋರು ಯಾರಿದ್ದಾರೆ ಹೇಳಿ? ಯಾರೂ ಇಲ್ಲ ಅಲ್ವಾ? ನಮ್ಮ ಇವತ್ತು ಈ ಕ್ಷಣ ಮಾತ್ರ ಗ್ಯಾರಂಟಿ. ನೋಡಿ, ಎಲ್ಲವೂ ನಿಮ್ಮಿಂದನೇ ಶುರು ಆಗುತ್ತೆ. ನೋಡಿ, ಅದಕ್ಕೆ ಸರ್ಕಲ್ ಅಂತ ಹೇಳಬೇಕಾದ್ರೆ ರೌಂಡ್ ಹೇಗಿರುತ್ತೆ ಹೇಳಿ? ಎಲ್ಲವೂ ಇನ್ವರ್ಡ್, ನಮ್ಮಿಂದನೇ ಶುರುವಾಗ್ತಾ ಹೋಗುತ್ತೆ ಹೊರತು ಯಾರೋ ಬಂದು ನಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ನಮ್ಮನ್ನು ದುಃಖ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಸೆಲ್ಫ್ ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಇವತ್ತೇ ಈ ಕ್ಷಣನೇ ನೀವು ನಿಮ್ಮ ಚಾರ್ಜನ್ನು ತಗೊಳ್ಳಿ. ಹೇಗೆ ಚಾರ್ಜ್ ತಗೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ವ್ಯಾಲಿಡೇಟ್ ಮಾಡ್ತಾ ಹೋಗಿ. ನೋಡ್ರಿ, ನಾನು ನಿಮಗೇನೋ ಕೆಟ್ಟದಾಗ ಮಾತಾಡ್ಬೋದು, ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು, ನಿಮ್ಮ ತಂದೆ ತಾಯಿ ಕೆಟ್ಟದಾಗ ಮಾತಾಡ್ಬೋದು. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಐ ಆಮ್ ಹೆಲ್ಪ್ಲೆಸ್, ನನಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಕೈಲಿ ಏನೂ ಇಲ್ಲ ಅಂತ ಅಂದ್ಕೊಂಡು ನೋಡಿ. ಅದನ್ನೇ ಹೇಳ್ತಾ 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 ಹೇಳ್ತಾರಲ್ವ, ಹಾಡ್ತಾ ಹಾಡ್ತಾ ರಾಗ, ಅಳ್ತಾ ಅಳ್ತಾ ರೋಗ ಅಂತ. ನಿಮ್ಮ ಬಗ್ಗೆನೇ ನೀವು ಕೆಟ್ಟದಾಗಿ ಯಾವಾಗ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ, ಅವತ್ತು ನೀವು ಬಿದ್ರಿ ಅಂತ. ನಿಮ್ಮನ್ನು ನೀವು ಒಂದು ಸೆಲೆಬ್ರಿಟಿ ಥರ ನೋಡ್ರಿ, ಸೆಲೆಬ್ರೇಟ್ ಮಾಡಿರಿ. ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಗೆದ್ದರೆ ಅಷ್ಟು ಖುಷಿ ಪಡ್ತೀರಾ, ಯಾರೋ ಒಂದು ಮೂವಿ ರಿಲೀಸ್ ಆದರೆ ಅಷ್ಟು ಖುಷಿ ಪಡ್ತೀರಾ, ಯಾರೋ ಒಬ್ಬರು ಕ್ರಿಕೆಟ್ ಆಡಿದ್ರೆ ಅಷ್ಟು ಖುಷಿ ಪಡ್ತೀರಾ. ಆದರೆ ನಿಮ್ಮ ಗೆಲುವನ್ನು ನೀವು ಆಚರಿಸ್ತೀರಾ? ಇಲ್ಲ ಅಲ್ವಾ? ಯಾಕೆ ಹೀಗೆ ಮಾಡ್ತೀರಾ? ನಿಮ್ಮ ಫ್ರೆಂಡಿಗೆ ಇದೇ ಥರ ನೀವು ಮಾತಾಡ್ತೀರಾ? ಅದೆಲ್ಲ ಬಿಡಿ, ನಿಮ್ಮ ಮಗು ಜೊತೆ ನೀವು ಹೀಗೆಲ್ಲ ನಿಮ್ಮ ಜೊತೆ ಮಾತಾಡ್ಕೊಂಡಾಗ ಮಾತಾಡ್ಕೋತೀರಾ? ಇಲ್ಲ. ಎಷ್ಟು ಕೆಟ್ಟದಾಗಿ ನಿಮ್ಮ ಜೊತೆನೇ ನೀವು ಕ್ರಿಟಿಕ್ಕಾಗಿ ಮಾತಾಡ್ಕೋತಾ ಇರ್ತೀರಾ, ಎಷ್ಟು ಕೆಟ್ಟದಾಗಿ ಆಲೋಚನೆಯನ್ನು ಮಾಡ್ಕೋತಾ ಇರ್ತೀರಾ. ಪ್ರಪಂಚ ನಿಮ್ಮನ್ನು ಕೆಟ್ಟದಾಗಿ ನೋಡೋದಿರಲಿ, ನಿಮ್ಮ ಜೊತೆ ನೀವು ಕೈಂಡಾಗಿರ್ರಿ.
ನೋಡಿ, ನಿಮ್ಮ ಜೊತೆ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಪ್ರಪಂಚದಲ್ಲಿ ಯಾರೇ ಏನೇ ಹೇಳಿ ನಿಮಗೆ ಕೇರೇ ಆಗಲ್ಲ. ಎಷ್ಟು ಪಾಸಿಟಿವ್ ಆಗಿರ್ತೀರ ಗೊತ್ತಾ. ನೋಡಿ, ಎಲ್ಲದಕ್ಕೂ ಮ್ಯಾಗ್ನೆಟ್ ಏನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಲವ್. ನಿಮ್ಮನ್ನು ನೀವು ಯಾವಾಗ ರೆಸ್ಪೆಕ್ಟ್ ಮಾಡ್ಕೋತೀರ, ಗೌರವ ಕೊಟ್ಕೋತೀರ. ಸೆಲ್ಫ್ ಲವ್ ಅಂತ ಹೇಳಿದ್ರೆ ಮೇಕಪ್ ಮಾಡೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಅದಲ್ಲ. ನಿಮ್ಮ ಜೊತೆ ಯಾವಾಗಲೂ ಸದಾ ಇರೋದು ಸೆಲ್ಫ್ ಲವ್ ಅಲ್ವಾ. ನಿಮ್ಮ ಮಗುವನ್ನು ಹೇಗೆ ನೋಡ್ಕೋತೀರೋ ಹಾಗೆ ನಿಮ್ಮನ್ನು ನೀವು ನೋಡ್ಕೋತಾ ಹೋಗಿ, ನಿಮ್ಮ ಎಮೋಷನ್ಸನ್ನು ನೋಡ್ಕೋತಾ ಹೋಗಿ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೋತಾ ಹೋಗಿ. ಎಲ್ಲರೂ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.